25 ವರ್ಷ ವಯಸ್ಸಿನವರ? ತಿಂಗಳಿಗೆ 15,000 ಸಂಬಳ ಬರುತ್ತಿದೆಯಾ? ಹಾಗಿದ್ರೆ ಈ ಒಂದು ತಪ್ಪು ಮಾಡಿದ್ರೆ ಮುಂದಿನ 30 ವರ್ಷ ಹಣದ ಒತ್ತಡ ತಪ್ಪಿಸೋಕೆ ಆಗಲ್ಲ. ನಮ್ಮಲ್ಲಿ ಹೆಚ್ಚಿನವರು ಒಂದೇ ರೀತಿ ಯೋಚನೆ ಮಾಡ್ತೀವಿ. ಇನ್ನು ಸಮಯ ಇದೆ, ಮುಂದೆ ಉಳಿಸ್ತೀನಿ, ಈಗ ಎಂಜಾಯ್ ಮಾಡಬೇಕು. ಆದ್ರೆ ವರ್ಷಗಳು ಹೋದಂತೆ EMI, ಕುಟುಂಬ ಜವಾಬ್ದಾರಿ, ಮದುವೆ, ಮನೆ ಉಳಿಸೋಕೆ ಹಣವೇ ಇರಲ್ಲ. ನಿಜ ಹೇಳಬೇಕಂದ್ರೆ ಹಣ ಮಾಡೋದು ಕಷ್ಟ ಅಲ್ಲ, ಸಮಯ ಕಳೆದುಕೊಳ್ಳೋದೇ ದೊಡ್ಡ ತಪ್ಪು. 25 ವರ್ಷದಲ್ಲಿ ನೀವು ತಿಂಗಳಿಗೆ 30% ಅಂತ ಕೇವಲ 5,000 ರೂಪಾಯಿ ಜಸ್ಟ್ 12% ರಿಟರ್ನ್ಸ್ ಕೊಡೋ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ 30 ವರ್ಷಗಳಲ್ಲಿ ಅದು ಕೋಟಿಯಾಗಬಹುದು. ಆದರೆ ನೀವು 35 ವರ್ಷಕ್ಕೆ ಶುರು ಮಾಡಿದರೆ ಅದೇ ಹಣಕ್ಕೆ ದುಪ್ಪಟ್ಟು ಕಷ್ಟ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್. ಇದು ಮ್ಯಾಜಿಕ್ ಅಲ್ಲ, ಇದು ಸಮಯದ ಶಕ್ತಿ. ಈಗ ನೀವು ಮಾಡಬೇಕಾದದ್ದು 3 ಸ್ಟೆಪ್ಸ್ ಮಾತ್ರ. 1. ಸಂಬಳ ಬಂದ ತಕ್ಷಣ ಕನಿಷ್ಠ 20% ಬೇರೆ ಅಕೌಂಟ್ಗೆ ಹಾಕಿ. 2. ಒಂದು ಇಂಡೆಕ್ಸ್ ಫಂಡ್ ಆಯ್ಕೆ ಮಾಡಿ. 3. SIP ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಸರಿಯಾದ ಸಮಯ ಕಾಯ್ತೀನಿ, ಮೊದಲು ಇನ್ಕಮ್ ಜಾಸ್ತಿ ಆಗ್ಲಿ, ಸ್ಟಾಕ್ ಮಾರ್ಕೆಟ್ ರಿಸ್ಕಿ, ಈ ಯೋಚನೆಗಳೇ ನಿಮ್ಮ ಹಣದ ಗ್ರೋತ್ ತಡೆಯುತ್ತೆ.